ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಇವತ್ತು ನಾವು ರವಿವಾರ ಶ್ರೀ ರಾಘವೇಂದ್ರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಶ್ರೀ ರಾಘವೇಂದ್ರ ದರ್ಶನವನ್ನು ಪಡೆದು ಹೋಗೋಣಂತ ಬಂದಿದ್ದೇವೆ. ಈಗ ನಾವು ಇಲ್ಲಿ ದೀಪವನ್ನು ತೆಗೆದುಕೊಂಡು ದೀಪ ಹಚ್ಚುವ ಮುಖಾಂತರ ಶ್ರೀ ರಾಘವೇಂದ್ರನ ದರ್ಶನವನ್ನು ಪಡೆಯೋಣ. ಈಗ ದೀಪ ತರಲು ಹೋಗುತ್ತಿದ್ದೇವೆ. ಒಂದು ಹೌದಾ, ಒಂದೇ ಸರ್ ಕ್ಯಾಶಾ? ಚೇಂಜ್ ಅಂದರೆ ಕೊಡಲಾ? ಚೇಂಜ್ 30 rupees. ಶ್ರೀ ರಾಘವೇಂದ್ರನ ದೇವಸ್ಥಾನದೊಳಗೆ ಒಂದು ಪ್ಲ್ಯಾನಿಂಗ್ ಮಾಡಲನ್ನು ಮಾಡಿದ್ದಾರೆ. ಅದು ಕ್ಷೇತ್ರದ ಉದ್ದೇಶಿತ ಯೋಜನೆಗಳಂತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಯೋಜನೆಗಳ ಉದ್ದೇಶ ಏನು ಅಂತಂದರೆ, ಇವೆಲ್ಲ ಈ ಪ್ಲ್ಯಾನಿಂಗಲ್ಲಿ ಕೊಟ್ಟಿದ್ದಾರೆ. ಪರಿಮಳ ಭವನ ಮತ್ತು ಜ್ಞಾನ ಮಂದಿರ, ಪುಷ್ಕರಣೆ, ವೇದ ಗುರುಕುಲ, ಆಡಳಿತ ಭವನ ಮತ್ತು ಸನಾತನ ಧರ್ಮ ಸಂಶೋಧನಾ ಕೇಂದ್ರ ಇವುಗಳ ವಿನ್ಯಾಸಗಳು ಈ ಕೆಳಗಿನಂತಿವೆ. ಆತ್ಮೀಯ ಶ್ರೀ ರಾಯರ ಅಂತರಂಗ ಭಕ್ತರಾದ ತಾವುಗಳು ಶ್ರೀ ರಾಯರ ಪ್ರೇರಣಾನುಸಾರ ಯಥಾಶಕ್ತಿ ದೇಣಿಗೆಯನ್ನು ಈ ಉದ್ದೇಶಿತ ಯೋಜನೆಗಳಿಗೆ ನೀಡುವುದರ ಮೂಲಕ ತಮ್ಮ ಸೇವೆಯನ್ನು ಶಾಶ್ವತಗೊಳಿಸಿಕೊಂಡು ಶ್ರೀ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕಾಮಧೇನು ಕ್ಷೇತ್ರವು ತಮ್ಮಲ್ಲಿ ಕೋರುತ್ತದೆ. ಈ ಬೋರ್ಡಲ್ಲಿ ಬರೆದಿರೋದು. ನೀವು ಭಕ್ತಾದಿಗಳು ರಾಯರ ಭಕ್ತಾದಿಗಳಾಗಿದ್ದರೆ, ರಾಘವೇಂದ್ರರ ಭಕ್ತಾದಿಗಳಾಗಿದ್ದರೆ ನೀವು ಈ ಕ್ಷೇತ್ರಕ್ಕೆ ಸೇವೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವರು ಈ ಸೇವೆ ವಿವರಗಳನ್ನು ಈ ಒಂದು ಬೋರ್ಡಲ್ಲಿ ಬರೆದಿದ್ದಾರೆ. ಈ ಬೋರ್ಡಲ್ಲಿ ನಾನು ಓದ್ತಾ ಇದ್ದೀನಿ ನೋಡಿ. 1 ಚದರಕ್ಕೆ ರೂಪಾಯಿ 2,50,000, 1 ಅಡಿಗೆ 2,500, 1 ಮೂಟೆ ಸಿಮೆಂಟಿಗೆ 500 ರೂಪಾಯಿ, 1 kg ಕಬ್ಬಿಣಿಗೆ 100 ರೂಪಾಯಿ, 1 ಇಟ್ಟಿಗೆಗೆ 40 ರೂಪಾಯಿ. ಈ ಥರ ಒಂದು ಸೇವಾ ವಿವರವನ್ನು ಹಾಕಿದ್ದಾರೆ. ತಾವು ಭಕ್ತಾದಿಗಳಾಗಿದ್ದರೆ ಈ ಸೇವೆಯನ್ನು ಸಲ್ಲಿಸಬೇಕು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇನ್ನು ಶ್ರೀ ರಾಯರ ದರ್ಶನವನ್ನು ಪಡೆಯೋದಕ್ಕೆ ಹೋಗೋಣ ಬನ್ನಿ. ನೋಡಿ, ಇದು ರಾಘವೇಂದ್ರ ದೇವಸ್ಥಾನ ಒಳಾಂಗಣ ನೋಟ. ಅಲ್ಲಿ ಒಂದು ಶಾಂತವಾದ ಪೀಸ್ಫುಲ್ವಾದ ಒಂದು ಜಾಗ. ಇಲ್ಲಿ ಸುಮಾರು ಭಕ್ತಾದಿಗಳು, ಎಷ್ಟೋ ಜನ ಭಕ್ತಾದಿಗಳು ಇಲ್ಲಿ ಬಂದು ದೇವರ ಸನ್ನಿಧಿಯಲ್ಲಿ ತಲೆಬಾಗಿ ನಮಸ್ಕರಿಸಿ ತಾವು ತಮಗೆ ಬೇಕಾಗಿರುವ ಬೇಡಿಕೆಗಳನ್ನು ಶ್ರೀ ರಾಯರಿಗೆ ಕೇಳಿಕೊಂಡು ತಲೆಬಾಗಿ ನಮಸ್ಕಾರ ಮಾಡಿ ಅವರು ಈ ದೀಪವನ್ನು ಹಚ್ಚಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಈ ದೀಪಗಳನ್ನು ಹಚ್ಚಿ ರಾಯರಿಗೆ ಬೇಡಿಕೊಳ್ಳುತ್ತಾರೆ. ಶ್ರೀ ರಾಯರ ದೇವರ ಗರ್ಭಗುಡಿ ಕಾಣಿಸ್ತಾ ಇದೆ ನೋಡಿ. ಅದೇ ಶ್ರೀ ರಾಯರ ದೇವರ ಗರ್ಭಗುಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.